ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾಂದಿನಿ ಕನ್ನಡ ವ್ಲಾಗ್ಸ್. ಎಲ್ರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಸಖತ್ತಾಗಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇಷ್ಟ ಆಗಿದ್ದರೆ ಶೇರು, ಕಮೆಂಟು, ಲೈಕು ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ. ಮುಂದೆ ಏನಾಗುತ್ತೆ ನೋಡೋಣ ಬನ್ನಿ. ಹೇಳವ ಮುಂದೆ ಅಮ್ಮನ ಕರಿತೀನಿ. ಬಿಸಿ ಮಾಡ್ಬೇಕು. ಹಾಲು ಕೊಟ್ಟೆ, ಸಾಂಬಾರೆಲ್ಲ ಬೇಯಿಸಿಟ್ಟೆ, ಪಾತ್ರೆ ಎಲ್ಲ ಜೋಡಿಸಿಟ್ಟೆ, ಅಡಿಗೆ ಬೇರೆ ಶೆಲ್ಫ್ ಎಲ್ಲ ಒರೆಸಿ, ಈಗ ಕಸ ಗುಡಿಸ್ತಾ ಇದೀನಿ. ಪಾತ್ರೆ ಎಲ್ಲ ತೊಳೆದ್ರೆ ಇನ್ನೂ ಕೆಲಸ ಮಾಡ್ದಂಗೆ ಇದು. ಈಗ ಆಮೇಲೆ ಮನೆ ಕಸ ಗುಡಿಸೋಷ್ಟಲ್ಲೇ 8 ಗಂಟೆ ಆಯ್ತದೆ. ನೀನ್ ಮಾಡ್ತಿ ಬಿಡ 9 ಗಂಟೆ. ಫ್ರೆಂಡ್ಸ್, ಇವಾಗ ಟೈಮ್ ಆಗುತ್ತೆ, ನಾನು ರುಬ್ಬಕ್ಕೆ ಹೋಗ್ಬೇಕು. ಬನ್ನಿ ರುಬ್ಬಣ. ಯೂಟ್ಯೂಬ್ ನೋಡ್ದೇ ಮಾಡಕ್ಕೆ ಹೋಗ್ತಾ ಇದ್ದೆ. ಬಟ್ ಒಂದ್ಸಲ ನೋಡ್ಕೊಂಬಿಡೋಣ ಅಂತ ಎಕ್ಸ್ಟ್ರಾ ರುಬ್ಬಬೇಕು, ಇಲ್ಲಾಂದ್ರೆ ಅದ್ರ ಜೊತೆ ಹಾಕಿದ್ರೆ ಇದು ತೋಳೆಗಳು ರುಬ್ಬಲ್ವಂತೆ. ಹಾಗಾಗಿ ನೋಡಿ ರುಬ್ತೀನಿ. ಫ್ರೆಂಡ್ಸ್, ಈ ಥರ ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿನೇ ಇಟ್ಟು ಸ್ವಲ್ಪ ಎಕ್ಸ್ಟ್ರಾ ರುಬ್ಬಿಟ್ಕೊಂಡಿದ್ದೀನಿ ನೋಡಿ. ಅದು ಏನಾದರೂ ಇದು ಚೆನ್ನಾಗಲಿಲ್ಲ ಅಂದರೆ ಅದಿರಲಿ ಅಂತ. ಬಟ್ ಚೆನ್ನಾಗುತ್ತೆ. ಇದು ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿದ್ರೆ ಇದು ಮುಗೀತು. ಫ್ರೆಂಡ್ಸ್, ದೋಸೆ ಹುಯ್ಯೋಕ್ಕೇನೋ ಸ್ಟಾರ್ಟ್ ಮಾಡಿದೆ. ಯಾಕೋ ಭಯ ಆಗ್ತೈತೆ ಫ್ರೆಂಡ್ಸ್, ನೀಟಾಗಿ ಬರುತ್ತೋ ಬರಲ್ವೋ ಅಂತ. ನಮ್ಮಮ್ಮ ಬಿಡುತ್ತಾನಲ್ಲ. ಇಲ್ಲಿ ನೋಡಿ, ಇಲ್ಲಿ ಮುಕ್ಕಾಲು ಬೋಸಿ ಆಗಿದೆ. ಇದು ಕಾಯಿ ತುರಿನ ರುಬ್ಬಿಟ್ಟು ಹಾಕೋಬೇಕಿತ್ತು. ಬಟ್ ನಾನು ಹಂಗೆ ಹಾಕೊಂಡಿದ್ದೀನಿ ಚೆನ್ನಾಗಿ ಸಿಗಲಿ ಅಂತ. ನಮ್ಮಮ್ಮ ಅಂತೂ ಸುಮ್ಮನೆ ಬಿಡಲ್ಲ ಫ್ರೆಂಡ್ಸ್, ಚೆನ್ನಾಗಿಲ್ಲ ಅಂತ. ಬೇರೆ ಚೆನ್ನಾಗಿ ಬಂದರೆ ಸಾಕು ಅಂತ ಬೇಡ್ಕೊತಾ ಇದ್ದೀನಿ. ನಮ್ಮ ಅಕ್ಕ ಅಂತೂ ಬಿಡಲ್ಲ ನೋಡಿ. ಅಲ್ಲಿ ಅನು ಬಂದಿದ್ದಾಳೆ ಕೃತಿಗೆ. ನಮ್ಮ ಅಕ್ಕ ಪ್ರಾಕ್ಟೀಸ್ ಮಾಡಿಸ್ತಾವಳೆ. ಅವಳಿಗೂ ಟೈಮ್ ಆಗುತ್ತೆ ಅಂದ್ಬಿಟ್ಟು ಇಲ್ಲೇ ತಲೆ ಬಚ್ಕೋತವ್ರೆ. ಅನು ಬಂದಿದ್ದಾಳೆ, ನಮ್ಮನೆ ಪಾಪು, ನಮ್ಮ ಕೃತನ್ ಕ್ಲೋಸ್ ಫ್ರೆಂಡು. ಇಬ್ಬರು ಒಂದೊಂದು ದಿನ ಅಷ್ಟೇ ಡಿಫ್ರೆನ್ಸು. ಫ್ರೆಂಡ್ಸ್, ಹಲಸಿನ ಹಣ್ಣಿನ ದೋಸೆ ಹೇಳ್ತಾ ಇಲ್ಲ ಫ್ರೆಂಡ್ಸ್. ಈಗ ಹೆಂಗೆ ಹಿಟ್ಟಿದೆ ಅದೇ ಥರ ಹಿಟ್ಟು ವಾಪಸ್ ಬರ್ತಾಯಿದೆ. ಕೆರೆದು ಸೇಮು. ಸ್ವಲ್ಪ ತಳ ಸೀತಾ ಇದೆ ಬಿಟ್ಟರೆ ಇದು ಇಲ್ಲಿ ಹೆಂಗೆ ಹಿಟ್ಟಿದೆ ಅದೇ ಥರ ಬರ್ತಾಯಿದೆ. ಸ್ವಲ್ಪನೂ ಇದಾಗ್ತಾ ಇಲ್ಲ ಫ್ರೆಂಡ್ಸ್. ಫೈನಲಿ ಒಬ್ಬಟ್ಟು ಥರ ಬಂದಿದೆ ನೋಡಿ. ಫೈನಲಿ ಹೆಂಗೆಂಗೋ ಮಾಡಿ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ರವೆ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಒಂದು ರೇಂಜಿಗೆ ಬಂತು ಫ್ರೆಂಡ್ಸ್. ನಮ್ಮ ಅಕ್ಕ ಹೆಂಗೋ ಡ್ಯೂಟಿಗೆ ಹೋಗ್ತಾ ಇದ್ಲು. ಓಕೆ, ಪರವಾಗಿಲ್ಲ. ಟೇಸ್ಟು ಮಾತ್ರ ಸಖತ್ತಾಗಿದೆ, ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಚೆನ್ನಾಗಿ ಬಂದಿದೆ. ಏನು ಹಿಟ್ಟಿಟ್ಟಂಗೇನಾಗಿಲ್ಲ. ಏಕೆಂದರೆ ನಾನು ಏನು ಮಾಡಿಬಿಟ್ಟಿದ್ದೀನಿ ಅಂದರೆ ಹಲಸಿನ ಹಣ್ಣು ಸಿಕ್ಬಿಡ್ತು ಅಂತ ಅಂದ್ಬಿಟ್ಟು ಜಾಸ್ತಿ ಹಲಸಿನ ಹಣ್ಣು ಹಾಕ್ಬಿಟ್ಟಿದ್ದೀನಿ. ಸೊ ಅಕ್ಕಿ ಕ್ವಾಂಟಿಟಿಗಿಂತ ಹಲಸಿನ ಹಣ್ಣಿನ ಕ್ವಾಂಟಿಟಿ ಜಾಸ್ತಿ ಇತ್ತು. ಅದಕ್ಕೋಸ್ಕರ ಅದು ಒಂಥರ ಹೆಂಗೆ ಈ ಹಿಟ್ಟು ಹೇಗಿತ್ತು ಹಾಗೇ ಬರ್ತಿತ್ತು. ಏನು ಮಾಡಿದೆ ಅಂದರೆ ಸ್ವಲ್ಪ ಹಸಿನ ಬಾಣಿಗೆ ಹುಯ್ದು ಇನ್ನು ಮಿಕ್ಕಿದ್ದಕ್ಕೆ ಎಲ್ಲನೂ ಕಲಸಿದ್ದೆ, ಹಸಿಟ್ಟೆಲ್ಲ. ಸೊ ಚೆನ್ನಾಗಿ ಬಂದಿದೆ. ಅವ್ರೇಂತೀನಿ ಫ್ರೆಂಡ್ಸ್, ನಮ್ಮ ಅಪ್ಪಾಜಿ ತಂದು ಹಾಕಿತ್ತು ತಡ್ನಿಕಾಳು. ಅದರಲ್ಲಿ ಗೆಜ್ಜೆ ಎಲ್ಲನೂ ಬಿಡಿಸ್ಕೊಂಡವ್ರೆ ಫ್ರೆಂಡ್ಸ್. ನಮ್ಮ ಪಿಂಕಿ ನೋಡಿ ಹೆಂಗೆ ಆಡ್ತಾವಳೆ ನೋಡಿ ಫ್ರೆಂಡ್ಸ್. ಇವರಲ್ಲೆಲ್ಲ ಹುಳ ಇರಲ್ಲ ಅಲ್ವಮ್ಮ? ಓ ಅಮ್ಮನ ಬೇಡ, ನನಗೆ ಹೆಸರು ಕಾಳು ತಿನ್ನು ಅಂತ ಕೊಡ್ತೈತೆ. ನಂಗೆ ಹುಳ ಕಂಡ್ರೇ ಆಗಲ್ಲ ನೋಡಿ ಫ್ರೆಂಡ್ಸ್. ನಿನ್ನಂತೆ ಅಲ್ಲ 10 ಗಂಟೆ ಕೃತುವೇನು ಅರ್ಧ ಗಂಟೆ ಲೇಟು ಅಂತ ಮೆಸೇಜ್ ಹಾಕಿದ್ದಾರೆ ಗ್ರೂಪಲ್ಲಿ. ಹಾಗಾಗಿ ಅರ್ಧ ಗಂಟೆ ಲೇಟಾಗಿ 10 ಗಂಟೆ ಕರ್ಕೊಂಡು ಹೋಗ್ತಾಯಿದ್ವಿ. ಇವಾಗ ವ್ಯಾನ್ ಬರುತ್ತೆ. ಬಿಸಿಲು ಫ್ರೆಂಡ್ಸ್, 10 ಗಂಟೆಗೆ ಮುಖನೇ ಕಣ್ಣೇ ಬಿಡೋಕ್ಕಾಗ್ತಿಲ್ಲ. ನಮ್ಮ ಕೃತು ನೋಡಿ, ಮೇಡಮ್ ಅವರು ಕೈಗೆ ಬಳೆ ಇಲ್ಲದೆ ಹೋಗಲ್ಲ. ಒಮ್ಮೆ ನಿನ್ನನ್ನು ಕಣ್ತುಂಬ ಕೇಸ್ಟ್ ಅಲ್ಲ, ಟೇಸ್ಟ್. ಇವತ್ತು ಯಾರು ಫೋನ್ ಮಾಡ್ತೀನಿ, ನಿಮ್ಮ ಅತ್ತಿನೇನು ಕಳಿಸ್ತಾ ಇರಕ್ಕ ಸುಮ್ಮನೆ. ಎಲ್ಲಿ ಮಜ್ಜಿಗೆ
ಫ್ರೆಂಡ್ಸ್ ಟೈಮ್ ಬಂದು 6 ಗಂಟೆ ಮಲಗಿದ್ದೆ, ಎದ್ದೆ ನಮ್ಮ ಕೃತು ಹೇಳ್ಸಿದ್ಲು. ಬೆಳಗ್ಗೆಯಿಂದ ಒಂದು 10 ಸಲ ಟೀ ಇಟ್ಟಿದ್ದೀನಿ ಫ್ರೆಂಡ್ಸ್. ನನಗೂ ಟೀ ಇಟ್ಟು ಸಾಕಾಗೈತೆ. ಆ್ಯಕ್ಚುಲಿ ನಮ್ಮ ಅಕ್ಕಂಗೆ ಬೈಕ್ಗೆ ಸೈಡ್ ಸ್ಟ್ಯಾಂಡ್ ಕೊಟ್ಟಿರಲಿಲ್ಲ. ಸೊ ಬೈಕ್ ತೊಗೊಂಡಿದ್ರಲ್ಲ, ಅದಕ್ಕೆ ಸೈಡ್ ಸ್ಟ್ಯಾಂಡ್ ಕೊಟ್ಟಿರಲಿಲ್ಲ. ಸೊ ಆ ಸೈಡ್ ಸ್ಟ್ಯಾಂಡ ಅವರ ಹುಡುಗರ ಕೈಲಿ ನಮ್ಮ ಮನೆ ಹತ್ರನೇ ಹಾಕೋದಕ್ಕೆ ಕಳಿಸಿದ್ದಾರೆ. ಅವ್ರು ಬಂದು ಸೈಡ್ ಸ್ಟ್ಯಾಂಡ್ ಹಾಕ್ತಿದ್ದಾರೆ. ಅಮ್ಮ ಟೀ ಇಡು ಅಂತು. ಸೊ ಆ ಹುಡುಗರು ಟೀ ಇಡ್ತಾ ಇದೆ. ಮತ್ತು ಅಮ್ಮಂಗೂ ಇಟ್ಟೆ. ಮತ್ತು ಸುಷ್ಮಾ ಅವಳು ಕೇಳ್ತಾಳೆ, ಅಲ್ಲಿಂದ ಸಾಕಾಗಿ ಬಂದು. ಸೊ ಅವಳಿಗೂ ಇಟ್ಟೆ. ಪ್ಲೀಸ್ ಇವತ್ತು 5 ನಿಮಿಷ ವಿಡಿಯೋ ಆಗಿರೋದು. ಪ್ಲೀಸ್ ಓಡ್ತಾಳೆ ಫ್ರೆಂಡ್ಸ್. 5 ನಿಮಿಷ ವಿಡಿಯೋ ಆಗಿರೋದು. ಫ್ರೆಂಡ್ಸ್, ನಮ್ಮ ಅಪ್ಪಾಜಿ ಬೈಕ್ ನಾನು 2 ರೌಂಡ್ ಮುಡಿಸ್ತಾನೋ ತನಕ. ನಮ್ಮೂರವ್ರಂತೂ ಯಾರು ಬೈಕ್ ಓಡಿಸಿರೋದು ನೋಡೇ ಅಲ್ವೇನೋ ಅನ್ನೋಂಗೆ ನೋಡ್ತಾರೆ ಹೋಯ್ತಾ ಇದ್ರೆ. ನಮ್ಮ ಅಪ್ಪಾಜಿ ಬೈಕು ಈಸಿ ಫ್ರೆಂಡ್ಸ್. ಇದೆಂಗೋ ನಿಜ ಗೊತ್ತಿಲ್ಲ, ನಮ್ಮ ಅಪ್ಪಾಜಿ ಫ್ರೆಂಡ್ ಆರಾಮಾಗೆ ಕ್ರಾಸಿಂಗು ಎಲ್ಲ ಮಾಡ್ತೀನಿ. ಅವಳು ಹೋದ್ಲು, ನಮ್ಮ ಅಕ್ಕ ಓಡೋದ್ಲು. ಸೊ ನಾನು ಅವಳನ್ನ ಅಲ್ಲೂ ಬಿಡಲ್ಲ. ಸೊ ಅವಳು ಎಲ್ಲಿ ಕೂತವಳು ಅಲ್ಲಿಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಅಲ್ಲಿ ನೋಡಿ ಬಂದ್ಲು, ಟೀ ಕುಡಿದ್ಲು. ಮುಖಕ್ಕೆ ಅದೇನು ಇದ್ರದ್ದು ನೋಡಿ ಫ್ರೆಂಡ್ಸ್, ಹೆಂಗೆ ನೋಡ್ತಾಳೆ ನೋಡಿ ಫ್ರೆಂಡ್ಸ್. ಮುಖಕ್ಕೆ ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡಿದ್ಲು. ನಮ್ಮ ಕೃತು ನಮ್ಮಮ್ಮ ಎಲ್ಲ ಇಲ್ಲೇ ಕೂತಿದ್ದಾರೆ ಫ್ರೆಂಡ್ಸ್. ಬಾರೆ ಮಾತಾಡು ಪ್ಲೀಸ್ ಅಂತಂದೆ. ಅದಕ್ಕೆ ಕೊನೆಗೂ ಬಂದಿರೋದಕ್ಕೆ ಹೊಡಿಕೊಂಡ್ ಬಂದವಳು. ಹಾಡಾಕ್ತೀನಿ ತಾಳೆ, ಹಾಡಾಕ್ತೀನಿ ಫ್ರೆಂಡ್ಸ್. ನಮ್ಮ ಅಕ್ಕ ನೋಡಿ ಫ್ರೆಂಡ್ಸ್, ನನ್ನ ಚಾನಲ್ ಹೊಗೆ ಹಾಕಿಸ್ಕೊಳ್ಳಿ ಅಂತ ಹಾಡಾಕ್ತಾ ಕೂತವಳೆ ಫ್ರೆಂಡ್ಸ್. ನಮ್ಮ ಕೃತು ಹಾಡಾಕು ಅಂತ ಫೈನಲಿ ಹಾಡಾಕಿಸ್ಕೊಂಡ್ಲು. ಅವಳು ಚಿಂಟು ಅಂತ ಚಿದು ಮತ್ತು ಕೃತು 3 ಜನನು ಚೆನ್ನಾಗಿ ಕುಣಿತಾ ಇದ್ರು ರೋಡಲ್ಲಿ. ಅದು ನೋಡ್ಬೋದು, ಮಿಡಲ್ ರೋಡು. ನಮ್ಮ ಮನೆ ಹತ್ರ, ನಮ್ಮ ಮನೆ ಬೀದಿಯವರೆಲ್ಲ 4-5 ಜನ ಕೂತಿದ್ವಿ. ಅವರಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು. ಅಲ್ಲೊಂದು ವ್ಯಾನ್ ಹಿಂದೆ ಅರ್ಧ ರೋಡ್ಗೆ ವ್ಯಾನ್ ಇತ್ತು, ಇನ್ನು ಅರ್ಧ ರೋಡ್ಗೆ ಇವ್ರು ಡ್ಯಾನ್ಸ್ ಮಾಡ್ತಾಯಿದ್ರು. ನೋಡಿ ಪಾಪ ಚಿಂಟು ಬಿದ್ದೋಗ್ಬಿಟ್ಲು, ಡ್ಯಾನ್ಸ್ ಮಾಡ್ತಾಯಿದ್ಲು. ಸೊ ಬಿದ್ಲು, ಡ್ಯಾನ್ಸ್ ಮಾಡ್ತಾನೆ ಅಳ್ತಾ ಇದ್ಲು. ಅವ್ರ ಅಮ್ಮ ಸಮಾಧಾನ ಮಾಡ್ತಿತ್ತು. ಪಾಪ ಏಟಾಯಿತು ಅಂತ ಅನಿಸುತ್ತೆ. ಅವಳು ಹೆಂಗೋ ನುಲಿಯಕ್ಕೆ ಹೋಗ್ಬಿಟ್ಟು ಹಾಗೆ ದಬ್ಬಾಕೊಂಡ್ಬಿಟ್ಲು ಪಾಪ. ನಮ್ಮ ಕೃತು ಅಂತ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾಳೆ. ಅದು ಟ್ಯೂನು ಹೆಂಗೆ ಬರುತ್ತೆ ಅದೇ ಥರ ಸ್ಟೆಪ್ ಹಾಕ್ತಾಳೆ. ಅವಳಿಗೇನು ಹೇಳ್ಕೊಡೋದೇ ಬೇಡ. ಕೃತು ಅಂತೂ ಸಾಕು ಬೇರೆ ಸಾಂಗ್ ಹಾಕು ಅಂತ ಬಂದ್ಬಿಟ್ಟು ಅವ್ರ ಅಮ್ಮನ ಕೈಲಿ ಬೇರೆ ಸಾಂಗ್ ಹಾಕ್ಸ್ಕೊಂಡ್ಲು. ಯಾವ ಸಾಂಗು ಅಂದರೆ ಸುಂಟರ ಗಾಡಿ ಸಾಂಗು. ಅವತ್ತು ನಾನು ಕೃತುನು ಸುಂಟರ ಗಾಡಿ ಸಾಂಗ್ಗೆ ಡ್ಯಾನ್ಸ್ ಮಾಡಿದ್ದು. ಸೊ ಆ ಸಾಂಗ್ ಹಾಕು ಅಂತ ಅಂದ್ಬಿಟ್ಟು ಹಾಕ್ಸ್ಕೊಂಡ್ಲು. ಮೇ ಬಿ ಇದು ಸುಂಟರ ಗಾಡಿ ಸಾಂಗ್ ಅಲ್ಲ ಅನಿಸುತ್ತೆ, ಲುಂಗಿ ಡ್ಯಾನ್ಸ್ ಅನಿಸುತ್ತೆ. ಮಾಡ್ತಿದ್ದಾಳೆ ನೋಡಿ, ಚೆನ್ನಾಗಿ ಮಾಡ್ತಿದ್ದಾಳಲ್ವ. ನಮ್ಮ ಅಕ್ಕನೂ ನಾವು ಹಂಗೆ ಕೂತಿದ್ದೋ. ಏನು ವಿಷಯ ನಡೀತಾಯಿತ್ತು ಅಂದರೆ, ನಮ್ಮೂರಲ್ಲಿ 7-8 ಮರಿ ಕಳ್ತನ ಆಗಿತ್ತು ಫ್ರೆಂಡ್ಸ್. ಅದು ನಮ್ಮ ರಿಲೇಟಿವ್ದೇ, ಕ್ಲೋಸ್ ರಿಲೇಟಿವ್, ಯಾರು ಅಂತ ಹೇಳಲ್ಲ. ಸೊ ಅದ್ರದ್ದು ಮಾತಾಡ್ತಾಯಿದ್ರು. ಬೇಜಾರಾಯಿತು ಫ್ರೆಂಡ್ಸ್ ನಮಗೂ. ಸೊ ಅದು ಮತ್ತು ಹಂಗೆ ನಾನು ಇದೇ ಫಸ್ಟ್ ಮದುವೆದಾಗಿಂದ ಇಷ್ಟು ಜನರ ಮಧ್ಯೆ ಬಂದು ಕೂತಿರೋದು. ನಮ್ಮ ಕೃತಿಗೂ ನನಗೂ ಘೋರ ಜಗಳ ಆಯಿತು. ಯಾವುದ್ರಲ್ಲಿ ಗೊತ್ತಾ ಫ್ರೆಂಡ್ಸ್, ಈ ಜಾಮಿಟ್ರಿ ಬಾಕ್ಸಲ್ಲಿ ನನಗೆ ಹೊಡೆದ್ಲು ಫ್ರೆಂಡ್ಸ್. ಮತ್ತು ಈ ಪೆನ್ಸಿಲೆಲ್ಲ ನಮ್ಮ ಅಮ್ಮಂಗೆ ಚುಚ್ಚಿದ್ಲು. ಅವಳಿಗೂ ನನಗೂ ದೊಡ್ಡ ಜಗಳನೇ ಆಯಿತು. ಅವ್ರ ಅಮ್ಮ ಅವಳಿಗೆ ಹೊಡೆದ್ರು, ನಾನು ಹೊಡೆದೆ. ಯಾಕೆ ನಾನು ನಿನ್ನೆ ಹೊಡೋದು ಫ್ರೆಂಡ್ಸ್. ಅವಳು ದೊಡ್ಡ ಏನಾಗ್ಬಿಟ್ಟಾಳೆ, ಸೆಲೆಬ್ರಿಟಿ ಆಗಿಬಿಟ್ಟಿದ್ದಾಳೆ ನಮ್ಮ ಮನೇಲಿ ಸೆಲೆಬ್ರಿಟಿ ಆಗಿಬಿಟ್ಟಿದ್ದಾಳೆ ನೋಡಿ. ಇಲ್ಲಿ ಏನು ಗೊತ್ತಾ, ಕ್ಯಾಟು, ರ್ಯಾಟು, ಫ್ಯಾಟು, ಮ್ಯಾಟು ಇನ್ನು ಬರೆ ಕೊಟ್ಟಿದ್ದಾರೆ ನೋಡಿ. ನಮ್ಮ ಕೃತು ಎಷ್ಟು ಚೆನ್ನಾಗಿ ಬರ್ತಾಳೆ. ಒಂದು 4-5 ಸೊರ್ರೆ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಸಾರಿನೂ ಕೇಳಿದೆ, ಅವಳು ಕೊಟ್ಟವಳು, ನಾನು ಕೊಟ್ಟಿದ್ದೀನಿ. ನಮ್ಮಮ್ಮ ಅವ್ರ ತಾಳಿ ಬೇಡ ತಿಂತಾರಮ್ಮ, ಕೈ ಬೇಡ ತೊಡ್ಕೊ ಅಮ್ಮ. ಎಲ್ಲಮ್ಮ ಇದು ಮೊಸರು ಒಳಗೆ ಫ್ರೆಂಡ್ಸ್. ನಮ್ಮಮ್ಮ ಮೊಸರು ಒಗ್ಗರಣೆ ಮಾಡು ಅಂತ ಅಂದರು. ಸೊ ಅದಕ್ಕೋಸ್ಕರ 1-2 ಒಣಮೆಣ್ಸಿಕಾಯಿ, 1-2 ಹಸಿಮೆಣ್ಸಿಕಾಯಿ ಹಾಕೋಣ ಅಂತ ಅಂದ್ಬಿಟ್ಟು ಹಸಿಮೆಣ್ಸಿಕಾಯಿ ತಗೋತಾ ಇದ್ದೀನಿ. ಮತ್ತು ಹಸಿ ಕರಿಬೇವು ಸೊಪ್ಪು ಮತ್ತು ಸಾಂಬಾರು ಸೊಪ್ಪು ಹಾಕು ಅಂತ ಮಾಡೈತೆ. ಮಾಡು ಅಂತ ಮುದ್ದೆ ಮಾಡೋಣ, ಹಿಟ್ಟು ತಿನ್ನೋ ಥರ ಮಾಡು ಅಂತ ಐತೆ. ಸೊ ಇದು ಕ್ಯಾನ್ಸಲ್ಲು ಫ್ರೆಂಡ್ಸ್. ಖಾರದ ಪುಡಿ ಒಗ್ಗರಣೆ ಮಾಡೋದು ಅಂದರೆ ಖಾರದ ಪುಡಿ ತಗೊಂಡು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ನೆಕ್ಸ್ಟ್ ಖಾರದ ಪುಡಿ ಹಾಕ್ಬಿಟ್ಟು ತಿರುಗಿಸೋದು. ಅದಕ್ಕೆ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು, ಈಸಿ ರೆಸಿಪಿ.
ಆ್ಯಂಡ್ ಇದಾಗಿದ್ದರೆ ಜಾಸ್ತಿ ಇದು ಮಾಡಬೇಕಿತ್ತು. ಇದು ಈಸಿ ಫ್ರೆಂಡ್ಸ್. ಅಕ್ಕಿ ಹಾಕಬೇಕು ಇವಾಗ. ಫೀಲಿಂಗಲ್ಲ ಅವಳೆ ಅಲ್ಲಿಂದ ಹೊಡೆದು ಕಳಿಸ್ತೋ, ಅದಕ್ಕೆ ಇಲ್ಲಿ ಬಂದವಳೆ ಹೋಮ್ವರ್ಕ್ ಮಾಡ್ಕೊಳಕ್ಕೆ ಅವ್ರ ರೂಮಲ್ಲಿ. ಅವರಮ್ಮ ನಾನು ಮನೆಗೆ ಗೊತ್ತೀನಿ ಹೋಮ್ವರ್ಕ್ ಮಾಡು ಅಂತ ಮೆತ್ಕೆ ಹೇಳ್ತಾ ಇದ್ಲು. ನೋಡಿ ಹೆಂಗೆ ಬರೀತಾರೆ. ಪಾಡ್ಗದು ಹಾಲು ಕಾಯ್ತಾ ಇದೆ. ಇದು ಅಚ್ಕಾರದ ಪುಡಿ. ಇದಕ್ಕೆ ಅಚ್ಕಾರದ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಫ್ರೆಂಡ್ಸ್, ಇದಕ್ಕೆ ಮೊಸರು ಹಾಕೊಂಡು ತಿಂತಾ ಇದ್ರೆ ಮುದ್ದೆಗೆ ಸಖತ್ತಾಗಿರುತ್ತೆ. ಇದ್ರ ಜೊತೆಗೆ ಇವಾಗ 5-6 ಮೊಟ್ಟೆನ ಬೇಯಕ್ಕೆ ಹಾಕ್ತೀನಿ. ಸೈಡ್ಸ್ಗೆ ಮೊಸರಿಗೆ ಹಾಗೆ ತಿಂದರೆ ನಮಗೆ ತಿನ್ನೋಕ್ಕಾಗಲ್ಲ. ಸೊ ಮೊಟ್ಟೆ ಇದ್ದೇ ಇರುತ್ತೆ ಮೊಸರು ಸಾಂಬಾರು ಮಾಡಿದಾಗ. ಇದು ಫ್ರೈ ಆಯಿತು, ಫುಲ್ಲು ಬ್ರೌನಿಷ್ ಬರಬೇಕು ಫ್ರೆಂಡ್ಸ್, ಘಮ ಘಮ ಅನ್ನಬೇಕು. ಅಲ್ಲಿ ತನಕ ಬೇಯಿಸಿ ಆಮೇಲಿಂದ ಖಾರದ ಪುಡಿ ಹಾಕ್ತೀನಿ, ಸ್ವಲ್ಪ ನೀರು ಹಾಕಿ. ಫ್ರೆಂಡ್ಸ್ ಇದು ಯಾವುದು ವ್ಲಾಗು ಅಂದರೆ ಹುಬ್ಳಿದು ಫ್ರೆಂಡ್ಸ್, ಹುಬ್ಳಿಲಿ ಕಂಟಿನ್ಯೂ ವ್ಲಾಗು. ಇದು ಹಾಲು ಉಗ್ಸೋ ಪೂಜೆ ದಿನದ್ದು. ತುಂಬ ಬೇಜಾರಾಗ್ತಿದೆ ನನಗೆ. ಪೂಜೆ ಇತ್ತು, ಹಾಗಾಗಿ ಸ್ವಾಗತ ಅವರು ಒಳ್ಳೆ ಟೈಮ್ ನೋಡಿಕೊಂಡು ಹಾಲು ಉಗ್ಸೋಕ್ಕೆ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ರು. ನಮಗೆ ಸೋಮವಾರ ಮನೆ ಕೊಟ್ಟರು, ಭಾನುವಾರ ಕೊಡಬೇಕಾಗಿದ್ದನ್ನ ಸೋಮವಾರ ಕೊಟ್ಟರು. ಬಟ್ ನಮಗಿನ್ನ ಟೈಮ್ ಇದೆ ಅಲ್ವಾ, ಬುಧವಾರದಿಂದ ಆಷಾಢ. ಸೊ ಮನೆಯೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ನೋಡಿ ಪ್ರತಿಯೊಂದೆಷ್ಟು, ಏಕೆಂದರೆ ನಾವೇ ಫಸ್ಟ್ ಅಂತೆ ಹೋಗ್ತಾ ಇರೋದು. ಹೊಸ ಬಿಲ್ಡಿಂಗು ಹೋಗ್ತಾ ಇರೋದು ನಾವೇ ಫಸ್ಟು. ಸೊ ಆಲ್ರೆಡಿ ನೀಟಾಗಿದೆ ಮನೆಯೆಲ್ಲ ನೋಡ್ತಾ ಇರ್ಬೋದು. ಬಟ್ ಕ್ಲೀನ್ ಮಾಡಬೇಕಲ್ವ, ಪ್ರತಿಯೊಂದನ್ನು ಕ್ಲೀನ್ ಮಾಡಿ ನಾವಿದ್ದಿದ್ರೆ ಹೇಗೆ ಮಾಡ್ತಿದ್ವೋ ಪೂಜೆನ ಅದೇ ಥರ ನೀಟಾಗಿ ಎಲ್ಲನೂ ಅರಿಶಿನ ಕುಂಕುಮ ಹಣ್ಣು ಕಾಯಿ ಇದು ಬರುತ್ತಲ್ಲ ಚೊಂಬು, ಅದೆಲ್ಲ ಹೊಸದು ಫ್ರೆಂಡ್ಸ್. ನಾವು ಕೊಟ್ಟು ಕಳಿಸಿದ್ರು ಕೂಡ ಇಲ್ಲ ನಮ್ಮ ಮನೆಗೆ ಹೊಸದೇ ಆಗಬೇಕು ಅಂತ ಅಂದ್ಬಿಟ್ಟು ಹೊಸ್ದು ತಂದು ಎಷ್ಟು ನೀಟಾಗಿ ಇದಕ್ಕೆ ಒಲೆಗೆ ಎಷ್ಟು ಹೂ ಮಡಿಸಿದ್ದಾರೆ ನೋಡಿ. ನಾನಾಗಿದ್ದರೆ ಒಂದೇ ಮಡಿಸ್ತಿದ್ದೆ ಸಿಂಪಲ್ಲಾಗಿ ನೀಟಾಗಿ. ಹೊಸ ತಪ್ಪಲೆದು ನಾವು ಇಲ್ಲಿಂದ ಕೊಟ್ಟು ಕಳಿಸಿದ್ದು. ಆ ತಪ್ಪಲೆಗೆ ಕುಂಕುಮ ಇಟ್ಟಿರೋದು ನೋಡಿ, ನಾನು ನಮ್ಮಮ್ಮ ನಗ್ತಾ ಇದ್ವಿ. 3 ಸೈಡ್ ಇಕ್ಕಿದ್ದಾರೆ ಫ್ರೆಂಡ್ಸ್, 3 ಹತ್ರನ. ನಾವು ಮೇಲೆ ಇಕ್ಬಿಟ್ಟು ಸುಮ್ಮನೆ ಆಗ್ತಾಯಿದ್ವಿ. ಅಷ್ಟು ನೀಟಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನನಗೂ ಕೂಡ ತುಂಬ ಬೇಜಾರಾಯಿತು. ಏನಕ್ಕೆ ಅಂತ ಅಂದರೆ ನಾನು ಇರಬೇಕಿತ್ತು ಇದರಲ್ಲಿ ಅಂತ. ಬಟ್ ನಾನು ವೀಡಿಯೋ ಕಾಲಲ್ಲಿದ್ದೆ, ವೀಡಿಯೋ ಕಾಲಲ್ಲಿ ಹಾಲು ಉಗ್ಸೋದನ್ನ ನೋಡ್ತಾ ಇದ್ದೆ. ಸೊ ಸ್ವಾಗತ ಅವರೇ ನೀಟಾಗಿ ಪೂಜೆ ಮಾಡಿದ್ರು. ಮತ್ತು ಅವ್ರ ಕೊಲೀಗ್ಸ್ ಕೇಳಿದರು, 2-3 ಜನ ಬಂದು ಅವರು ಕೂಡ ಹೆಲ್ಪ್ ಮಾಡಿದ್ದಾರೆ. ಇವರು 5:30ಗೆ ಎದ್ದು ಮನೆ ಹತ್ರ ಹೋಗಿ ಎಲ್ಲನೂ ಶಿಫ್ಟ್ ಮಾಡಿ, ಇವತ್ತಂತೂ ಫುಲ್ ಸಾಕಾಗ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ನಮ್ಮದಿರೋದು 2nd ಫ್ಲೋರಲ್ಲಿ ಮನೆ. ಸೊ ಓಡಾಡಬೇಕಾಗುತ್ತೆ, ಲಗೇಜ್ ಎಲ್ಲ ಶಿಫ್ಟ್ ಆಗುತ್ತೆ. ನಾವಿದ್ದಿದ್ರೆ ಹೆಲ್ಪ್ ಆಗ್ತಿತ್ತು. ತುಂಬಾ ಬೇಜಾರಾಗ್ತಿದೆ ಒಬ್ಬರೇ ಹೇಗೆ ಮಾಡ್ತಿದ್ದಾರೆ ಅಂತ. ಬಟ್ ಖುಷಿ ಆಯಿತು, ಹೇಗೋ ಫೈನಲಿ ಆಷಾಢದಷ್ಟರಲ್ಲಿ ಮನೆಗೆ ಹೆಂಗೋ ಹೋಗ್ತಾ ಇದ್ದೀವಿ ಅಂತ. ಆ್ಯಂಡ್ ಅವ್ರಿಗೂ ಬೇಜಾರಾಗುತ್ತೆ ಸ್ವಲ್ಪ ದಿನ. ಏನಕ್ಕೆ ಅಂತ ಅಂದರೆ ಇಷ್ಟು ದಿನ ಬಂದು 6 ವರ್ಷ ಬಂದು ಫ್ರೆಂಡ್ಸ್ ಜೊತೆನೇ ಇದ್ದಿದ್ದು. 4-5 ಜನದ ಜೊತೆ ಇದ್ದರು. ಬಟ್ ಇವಾಗ ಒಬ್ಬರೇ ಇರಬೇಕು ಇನ್ನು 1 ತಿಂಗಳ ತನಕ. ಅಂದರೆ ನಾನು ಆಷಾಢ ಮುಗಿಯೋ ತನಕ ಹೋಗಲ್ಲ. ಸೊ ಒಬ್ಬರೇ ಇರಬೇಕು. ಅಲ್ಲಾದರೆ ಅಡುಗೆನ ಫ್ರೆಂಡ್ಸು ಇವರೆಲ್ಲ ಮಾಡ್ತಾಯಿದ್ರು, ಅಥವಾ ಶೇರ್ ಮಾಡಿಕೊಂಡು ಎಲ್ಲ ಮಾಡ್ತಾಯಿದ್ರು ಹೆಲ್ಪ್ ತೊಗೊಂಡು. ಬಟ್ ಇಲ್ಲಿ ಒಬ್ಬರೇ ಮಾಡ್ಕೋಬೇಕು. ಅದು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ನನಗೂ ತುಂಬ ಬೇಜಾರಾಗ್ತಾ ಇದೆ. ಬಟ್ ಆದಷ್ಟು ಬೇಗ ಹೋಗ್ತೀನಿ. ನೆಕ್ಸ್ಟ್ ವೀಕ್ 1 ವೀಕ್ ರಜೆ ತೊಗೊಂಡು ನಾವೆಲ್ಲ ಹೋಗ್ತಾ ಇದ್ದೀವಿ ಔಟ್ಸೈಡು. ಸೊ 1 ವೀಕ್ ಇಲ್ಲೇ ಇರ್ತಾರೆ. ಪೂಜೆ ಎಲ್ಲ ಆಯಿತು. ಅಂದರೆ ನನಗೂ ತುಂಬ ಬೇಜಾರಾಯಿತು. ಸೊ ಇವೆಲ್ಲ ಸಾಮಾನುಗಳು ನಾವು ಕೊಟ್ಟು ಕಳಿಸಿದ್ದು ಊರಲ್ಲಿ. ಇವಾಗ ತೋರಿಸ್ತಿದ್ದಾರೆ ನೋಡಿ ಈ ಸಾಮಾನುಗಳೆಲ್ಲ. ಕೆಲವೊಂದು ಡಿ-ಮಾರ್ಟಲ್ಲಿ ಅವ್ರು ತಗೊಂಡಿದ್ರು. ಡಿ-ಮಾರ್ಟಲ್ಲಿ ನಾನು ಹೋಗೋಕ್ಕಿಂತ ಮುಂಚೆ ಲೀಸ್ಟಲ್ಲಿ ಏನೇನು ಬೇಕಂತ ಬರೆದಿದೆ. ಅದ್ರ ಪ್ರಕಾರ ಪ್ರತಿಯೊಂದನ್ನು ನನಗೆ ಕಳಿಸಿ, ಇದೇ ಕಲರ್ ಬೇಕಾ ಹೀಗೆ ಬೇಕಾ ಅಂತ ಅಂದ್ಬಿಟ್ಟು ಕೇಳ್ಬಿಟ್ಟು ಕಳಿಸಿದ್ರು. ಸೊ ಅದ್ರ ಥರನೇ ಅವ್ರು ತಂದು ಎಲ್ಲನೂ ನೀಟಾಗಿ ಜೋಡಿಸಿದ್ದಾರೆ. ಸೊ ನಾನು ಮನೆಗೆ ಹೋದ್ಮೇಲೆ ಇನ್ನೂ ಬ್ಯಾಲೆನ್ಸಿಂಗ್ ಏನೇನು ಬೇಕು ಅಂತ ಎಲ್ಲನೂ ಹೋಗಿ ತಗೋಬೇಕು. ಇನ್ಕ್ಲೂಡಿಂಗ್ ಅವರು ಮನೆಗೆ ಮ್ಯಾಟು ಕೂಡ ತಂದಿದ್ದಾರೆ ಫ್ರೆಂಡ್ಸ್. ಯಾವ್ದ್ಯಾವ್ದು ಬೇಕಂತ ಏಕೆಂದರೆ ನಾನು ಎಲ್ಲನೂ ಬರೆದಿದ್ದೆ. ನಾವು 5 ಜನ ಬಂದರೆ ಸೊ ಆಚೆಲ್ಲೇ ಊಟ ಮಾಡೋಕ್ಕಾಗಲ್ಲ 4 ದಿನ ಅಂತ. ಹಾಗಾಗಿ ಮಕ್ಕಳು ಊಟ ಮಾಡ್ತಿದ್ದಾರೆ, ಯಾಕೋ ರೂಮಲ್ಲೇ ಊಟ ಮಾಡ್ತಿದ್ದಾರೆ. ಆ್ಯಂಡ್ ಇವತ್ತಿನ ವ್ಲಾಗ್ ಇದಾಗಿರುತ್ತೆ ಫ್ರೆಂಡ್ಸ್. ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ಹೆಂಗೆ ಮುಗುಳುನ ಏನಾಗ್ತಿದ್ದಾಳೆ. ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಎಲ್ರಿಗೂ ನಾಳೆ ತನಕ ಬಾಯ್. ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ, ಲೈಕು ಶೇರು ಕಮೆಂಟ್ಸು ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್ ಮೇಡಮ. ನೋಡಿ ಫ್ರೆಂಡ್ಸ್, ಬಾಯ್ ಬಾಡೋಕ್ರತು. ಇವಳಂತೂ ಮೊಸರು ಫ್ರೆಂಡ್, ಮೊಸರಿಗೆ ಇವರೇ ಓನರು. ಇವರಿಂದನೇ ಮೊಸರವ್ರು ಬದುಕ್ತಾ ಇರೋದು. ಆಯಿತು, ಬಾಯ್ ಫ್ರೆಂಡ್ಸ್, ಗುಡ್ ನೈಟ್. ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್.